ವರ್ಷದ ಕೆಳಗೆ ಅಯ್ಯಪ್ಪ ಎಲ್ಲೋ ಸಂತೆಯಲ್ಲೋ ಜಾತ್ರೆಯಲ್ಲೋ ಇರ್ಬೇಕು, ಹೌದಲ್ಲ? ಹಾ. ನನ್ನನ್ನೇ ಉಪಯೋಗಿಸಿ ಅಂತ ಹೀಗೆ ಮಾಡಿ ಹಿಡ್ಕೊಂಡು ನಿಂತ್ಕೊಂಡಿದ್ದಲ್ಲ ನೀನದು ಹೌದು ನಾನೇ. ಎಷ್ಟು ಬಾರಿ ಥೂ ಅಂತ ಉಗಿದೋಗಿದ್ದೀರ ಗೊತ್ತಲ್ಲಿ? ನನ್ಗಲ್ಲ ಮರ್ಯ ನಾ ಹಿಡ್ಕೊಂಡು ತೊಟ್ಟಿ ಹೋಗುದಂತ ತೊಟ್ಟಿಗೆ. ಹೌದು, ಹಿಡ್ಕೊಂಡದ್ ನೀನೇ ಅಲ್ಲ ಸಂತೆಯಲ್ಲಿ, ಹೌದಲ್ಲ? ಅವಾಗೆಲ್ಲ ಸಂತೆಯಲ್ಲಿದ್ದೆ. ಹಾ. ನನ್ನ ಪುಣ್ಯ ಯಾವುದೋ ಠಾಣೆಯಲ್ಲಿ ನನ್ನ ಚಿತ್ರ ನೋಡ್ಕೊಂಡು ಇವನು ಹಿಡ್ಕೊಟ್ಟವ್ರು 25,000 ಬಹುಮಾನ ಅಂತ ಅಲ್ಲೊಂದು ನೋಡ್ಲಿಕ್ಕಲ್ಲ. ಅಯ್ಯಪ್ಪ ಹಾಗೆಲ್ಲ ನೋಡ್ಲಿಕ್ಕೆ ನೀ ಅಂತ ಕಳ್ಳನ ನೀನು ಸುಮ್ಮನೆ ಆದ್ರು. ಅಲ್ಲ ಮೊದಲೆಲ್ಲ ಇಷ್ಟು ವ್ಯವಸ್ಥೆ ಇರ್ಲಿಲ್ಲ, ಬಹಳ ಬದಲಾವಣೆ ಹೊಂದಿದೆಯಲ್ವೋ ಮಹಾರಾಯ? ಹೌದು ಹಾಗೆ ಆಗ್ಲಿ, ಒಳ್ಳೆಯದು. ಪ್ರಪಂಚವೇ ಹಾಗಲ್ವೇನು, ಪರಿವರ್ತನಾಶೀಲ ಪ್ರಪಂಚ ಅಲ್ವೇನು? ಮತ್ತೆ ಇಷ್ಟು ಗೊತ್ತಿದ್ದ ನೀನು ನಾ ಪರಿವರ್ತನೆ ಅದ್ರ ಬಗ್ಗೆ. ಹೌದೌದು. ಏನಪ್ಪಾ ನೀವು ಹೇಗಿದ್ದೀ? ನಾ ತೊಂದ್ರೆ ಇಲ್ಲ, ನಂಗೆ ಅಂತ ತೊಂದ್ರೆ. ನಾ ಹೋದಲ್ಲೇ ತೊಂದ್ರೆ ಬಿಟ್ರೆ ಅಂದ್ರೆ ಅಷ್ಟು ಕಾಲು ಗುಣ ಒಳ್ಳೇದು. ಕಾಲು ಗುಣ ಕೈ ಗುಣ ಆಗುಂಟು. ಕಾಲು ಗುಣ ಬೇರೆ, ಕೈ ಗುಣ ಬೇರೆ. ಆಗಲಿ, ಒಳ್ಳೇದಪ್ಪ. ಹೌದು ಆಗ್ಲಿ. ಸುಳ್ಳಲ್ಲ ನೀನು. ನಾನು ಶಾಶ್ವತ ಅಂತ. ಶಾಶ್ವತ ಅಣ್ಣ, ನೀನು ಶಾಶ್ವತ ಎನ್ನುವುದಾಗಿ ನಾನಲ್ಲ, ಅಲ್ಲಿದ್ದವರಲ್ಲ, ನೀನ್ ಇಲ್ಲೇ ಶಾಶ್ವತ ಅನ್ನೋದು ಇಲ್ಲಿದ್ದವರೆಲ್ಲ ಹೇಳ್ತಾ ಇದ್ದಾರೆ. ಗೊತ್ತುಂಟಾ? ಸುಮ್ಮನೆ ಇರ್ತೀಯ? ನನಗೆ ವಿಶ್ವಾಸ ಇಲ್ಲ ಇನ್ನು ಎಷ್ಟು ದಿವಸ ಅಂತ. ಯಾಕಂದ್ರೆ ನನ್ನ ಪರಿಸ್ಥಿತಿ ನೋಡಿದ್ರೆ ಹಾಗಾಗಿದೆ. ಇನ್ನು ಎಷ್ಟು ದಿವಸ ಬದುಕ್ತೇನೋ ನನಗೆ ಗೊತ್ತಿಲ್ಲ ಅಂತ. ಈಗೊಂದು ಗಣಿ ಮೊದಲಾದ್ರೆ ಇದೇ ಮತ್ತೆ ಹೇಳ್ತಿದ್ದೇನೆ ಇವತ್ತು. ಏನು ಹೇಳಿದೆ? ಈ ಜೋರ್ ಶುರು ಮಾಡ್ತಾ ಇಂತ ಮಾತೆಲ್ಲ. ನನ್ನ ಹಣೆಯ ಬರಹಕ್ಕೆ ನಾನು ಬೈದುಕೊಂಡದಪ್ಪ. ಬಿಟ್ರೆ ಇನ್ನೊಬ್ಬರನ್ನು ಉಳಿದಲ್ಲ. ತೇರಿಗೂ ಹೇಳೋದಲ್ಲ. ನನ್ನ ಹೆಸರೇ ಶಾಶ್ವತ ಅಂತ ಹೇಳಿದ್ದು. ನಿನ್ನ ಹೆಸರೇ ಶಾಶ್ವತ ಆಗ್ಲಿ ಮಾರೆ. ನಿನ್ನ ಹೆಸರು ಶಾಶ್ವತವಾಗ್ಲಿ, ನೀನಿಲ್ಲೇ ಶಾಶ್ವತವಾಗಿರುವಂತೆ ಆಗ್ಲಿ. ನೀನು ಒಂದು ಕಾಲದಲ್ಲಿ ಹಾಕಿದ್ದೆ, ಈಗ ಕುಬೇರ. ಆಗಲಪ್ಪ, ಒಳ್ಳೇದು. ಎಲ್ಲವರು ಬಡತನದಲ್ಲಿ ಇರಬಾರ್ದು, ಬಡತನದಿಂದ ಶ್ರೀಮಂತಿಕೆಗೆ ಬರಲೇಬೇಕು. ನೀನು ಕುಬೇರ ಆದದ್ದಕ್ಕೆ ಬಹಳ ಸಂತೋಷ. ನಿನ್ನ ಹೆಸರೇನಂತ ಹೇಳಿಬಿಡಪ್ಪ. ನೀವು ಸಾಯಿ ನನ್ನಂಗೆ ಮಾತಾಡ್ತಾರೆ. ನನ್ನ ಹೆಸರೇ ಕುಬೇರನ. ಅರೆ, ನಿನ್ನ ಹೆಸರೇ ಕುಬೇರ? ಮತ್ತೆ ಬರೀ ಅಂಕಿತ ಅಲ್ಲ, ಈಗ ಅನ್ವರ್ಥವೂ ಆಗಿದೆ. ಹೌದು. ಆಗ್ಲಿ, ನೀನಾದ್ರೂ ಕುಬೇರ ಆಗಿದ್ದೀಯ. ನನ್ನ ಪರಿಸ್ಥಿತಿ ನೋಡಿದ್ರೆ ಯಾಕೂ ಬೇಡ. ಯಾಕೂಬ ಯಾಕೂ ಬೇಡದಿದ್ದವನಾಗಿದ್ದೇನೆ. ಯಾಕೂ ಬೇಡ ಅಂತ ಹೇಳಿದ್ದಿ. ನನ್ನ ಹಣೆಯ ಬರಹ ಸರಿ ಇಲ್ಲ, ಸರಿಯಾದ ಉದ್ಯೋಗ ಇಲ್ಲ. ಯಾಕೆ ಗೊತ್ತಾ? ಮದುವೆ ಪ್ರಾಯಕ್ಕೆ ಬಂದಿರುವಂತಹ ತಂಗಿ ಇದ್ದಾಳೆ. ವ್ಯವಸ್ಥಿತವಾಗಿ ಮದುವೆಯನ್ನ ಮಾಡಿ ಮುಗಿಸಬೇಕೆನ್ನುವಂತಹ ಆಸೆ ಮನೆಯವರಿಗೆಲ್ಲ ಉಂಟು. ಸರಿಯಾದ ಸಂಪಾದನೆ ಇಲ್ಲ. ಏನ್ ಮಾಡ್ಬೇಕಂತಲೇ ನನಗೆ ಅರ್ಥ ಆಗ್ತಾ ಇಲ್ವೋ? ತಿಳಿದಿಗೆ ಪರಿಹಾರ, ತಿಳಿದಿಗೆ ಪರಿಹಾರ, ಚೋರನ ಗೆಳೆತನದು ಪಗಾರ, ಚೋರನ ಗೆಳೆತನದು ಪಗಾರ. ಅಳುತಿಗೆ ಏತಕ್ಕೆ, ಅಳುತಿಗೆ ಏತಕ್ಕೆ, ಎನ್ನ ಸಂಗಡ ಬಂದರೆ ಗುರುಜಿಗುಂಡಾಂತರ ಮಾಡುವೆ ಕ್ಷಣದಲ್ಲಿ ಬಾಳನು, ಗುರುಜಿಗುಂಡಾಂತರ ಮಾಡುವೆ ಕ್ಷಣದಲ್ಲಿ ಬಾಳನು. ಅಳುತಿಗೆ ಏತಕ್ಕೆ ಸಂಗಡ ಬಂದರೆ ಅಳಿಸುವೆ ನಿನ್ನಯ ಮನಸ್ಸಿನ ಬೇಗುದಿ, ತಿಳಿದಿಗೆ ಪರಿಹಾರ. ಮಾತಾಡುದು ನೋಡ್ರೆ ಒಳ್ಳೆ ರೀತಿಯಲ್ಲಿ, ಆದ್ರೆ ನಿನ್ನ ಮುಖ ನೋಡಿದಾಗಲೇ ಅರ್ಥ ಆಯ್ತು ನೋವಲ್ಲಿದ್ದೆ ಅಂತ. ಹೌದು, ನೀ ಬಾಯಿ ಬಿಟ್ಟು ಹೇಳಿದೆಯಲ್ಲ ನಿನ್ನ ಸಮಸ್ಯೆ ಏನು ಎನ್ನುವುದಾಗಿ. ನನಗೂ ಬೇಸರ ಆಗ್ತದಪ್ಪ. ಈ ಸಮಸ್ಯೆ ಎನ್ನುವುದು ಯಾರಿಗಿಲ್ಲ, ಎಲ್ಲವರಲ್ಲೂ ಉಂಟು ಅಲ್ವಾ? ಸಾಸಿವೆ ಕಾಣಿಲ್ಲದೆ ಇರುವ ಅಂತ ಮನೆಯನ್ನಾರು ಹುಡುಕಬಹುದಂತೆ ಸಮಸ್ಯೆ ಇಲ್ಲಿ ಇರುವ ಮನೆ ಹುಡುಕ್ಲಿಕ್ಕೆ ಆಗುದಿಲ್ಲ, ಸಾಧ್ಯವೇ ಇಲ್ಲ. ಮನುಷ್ಯನ ಮನಸ್ಸು ಆಗಿ ಸಮಸ್ಯೆ ಅರ್ಥ ಆಗ್ತದೆ. ಹರಿಹರ ಬ್ರಹ್ಮಾದಿಗಳಿಗೆ ಚಿಂತೆ ಬಿಡ್ಲಿಲ್ಲ, ಮನುಷ್ಯರಾದಂತಹ ನಮ್ಮ ಪಾಡಿನೇನೆ ಹೇಳು. ನಿನ್ನ ಅಂತ ಪಂಡಿತ ಸಿಕ್ಕಿದ್ದೆ ನನ್ನ ಯೋಗ. ಎಂತ ಪಂಡಿತರ ಸುಮ್ಮನೆ ನನ್ನ ಹಣೆ ಬರ ಸರಿ ಇಲ್ಲ ಹೇಳ್ತೇನೆ. ಪಂಡಿತ ಸರಿ, ಇಷ್ಟು ಒಳ್ಳೆ ಮಾತಾಡ್ತೇನೆ ಮನೆ. ಅದು ಸಮಸ್ಯೆ ಹೆಚ್ಚಾದಾಗಲೇ ಅದೆಲ್ಲ ನೆನಪಾಗುದು. ಒಳ್ಳೊಳ್ಳೆ ಮಾತು ಆಗ್ಲಿ, ತುಂಬಾ ಸಂತೋಷ ಆಯ್ತು. ಸಮಸ್ಯೆಗಾಗಿ ಅಲ್ಲ, ನಿನ್ನೆ ಮಾತನ್ನ ಕೇಳಿ ಇರ್ಲಿ ಬಿಡು. ತಂಗಿ ಮದುವೆಗಲ್ವಾ? ಹೌದು. ಏನು ಒಂದು 4,000 ಖರ್ಚು ಮಾಡ್ತೀಯ? 4,500ಕ್ಕೆ ಮದುವೆ ಆಗ್ತದ?
ಸಾರ್ವಜನಿಕ ಮದುವೆ ಆದ್ರೆ ನನಗೆ ಹಾಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ದೊಡ್ಡ ರೀತಿಯಲ್ಲಿ ಹೌದು, ವ್ಯವಸ್ಥಿತವಾಗಿ ನಾನೇ ಖರ್ಚು ಮಾಡಿ ಮಾಡ್ಬೇಕು. ಸ್ವಲ್ಪ ಖರ್ಚು ಉಂಟಾ? ಹಾಗೊಂದು 8 ಲಕ್ಷ ಖರ್ಚು ಉಂಟು. ಇರಬಹುದು ಅಲ್ವಾ? ಹೌದು. 10 ಅಷ್ಟೇ ಆಗ್ಬಹುದು, ಅದು ಹೆಚ್ಚು ಆಗ್ಬಹುದು. ಅಷ್ಟೆಲ್ಲ ಖರ್ಚಿನ ಮದುವೆ ಅಂದ್ರೆ ಹೆದರ್ಬೇಡ, ನನಗೂ ಕೆಲವು ಆತ್ಮೀಯರಿದ್ದಾರೆ. ಹೌದೇನೋ? ಹೌದು, ಅವ್ರ ಹೇಳಿ ನೀ ನಾನು ಸಾಲ ಕೊಡ್ತೀಯಾ? ಬಡ್ಡಿ ಸಹಿತ ತೀರಿಸ್ತೇನೆ. ನಾನು ಮೊದ್ಲು ಇದನ್ನೇ ಹೇಳ್ತಾ ಇದ್ದೆ, ನನ್ ಸಾಲ ಕೊಟ್ರೆ ಬಡ್ಡಿ ಸಹಿತ ಕೊಡ್ತಾ ಹೇಳ್ತಾ ಇದ್ದೆ. ಕಡೆಗೆ ಬಡ್ಡಿಯೂ ಕೊಡ್ಲಿಕ್ಕಾಗ್ಲಿಲ್ಲ, ಅಸಲು ಕೊಡ್ಲಿಕ್ಕಾಗ್ಲಿಲ್ಲ. ಹೌದೇನು? ಹೌದು. ಅಂತ ಮಾತಾಡ್ತಾ ಹಾಗಲ್ಲ ಪುಣ್ಯ. ಮತ್ತೆ ನಿನಗೆ ಒಳ್ಳೆ ಉದ್ಯೋಗವನ್ನು ಕೊಡಿಸಿ ಒಂದು 4-5 ವರ್ಷದೊಳಗೆ ಅಷ್ಟು ಸಂಪಾದನೆ ಮಾಡಿ ನಿನ್ ತಂಗಿ ಮದುವೆ ವಿಜೃಂಭಣೆಯಿಂದ ಮಾಡಬಹುದು. ಮದುವೆಗಿನ್ನ 4-5 ವರ್ಷ ಇಲ್ಲ. ಅದೇ ಬರುವ ದಶಮಿಗೆ ಮದುವೆ ಅಂತ ನಿರ್ಣಯ ಆಗಿದೆ. ಬೆರಳೆಣಿಕೆಯ ದಿವಸ ಮಾತ್ರ ಇದ್ದದ್ದಿನ್ನು. ಅಲ್ಪ ಅವಧಿಯಲ್ಲಿ ನಾನು ಬಹಳ ಸಂಪಾದನೆ ಮಾಡಬೇಕು. ಯಾರಾದ್ರೂ ಸಾಲ ಕೊಟ್ಟರು ಒಳ್ಳೇದಾಗ್ತಾ ಇತ್ತು. ಹೌದು, ಅವ್ರು ನಿನ್ ತಂಗಿ ಮದುವೆಗಳೇ ಸಂಪಾದನೆ ಮಾಡಿಟ್ರಲ್ಲ. ಇನ್ನೊಬ್ಬ ಭರ್ತ ತಂಗಿ ಮದುವೆ ಕೊಟ್ಬಿಡುವ ಇವ್ಗೆ ಅಂತ. ಹಾಗಲ್ವ, ವಿಶ್ವಾಸ ಇದ್ದರೂ ಕೊಡಬಹುದಲ್ಲ. ಅಥವಾ ಉದ್ಯೋಗ ಸಿಕ್ಕಿದ್ರು ತೊಂದ್ರೆ ಇಲ್ಲ, ಅಲ್ಲಿ ಮುಂಗಡ ಆದ್ರೂ ತಗೊಳ್ಬಹುದಲ್ಲ. ಮುಂಗಡ ಅಷ್ಟೆಲ್ಲ ಕೊಡುದಿಲ್ಲ ಅಣ್ಣ. ಮುಂಗಡದಿಂದ 1 ಅಥವಾ 2 ವರ್ಷಕ್ಕೆ ಸರಿಯಾಗುವಷ್ಟೇ ಕೊಡಿಸ್ಬಿಟ್ಟು ಹೆಚ್ಚಿಗೆ ಮುಂಗಡ ಕೊಡುದಿಲ್ಲ. ನನ್ನ ಮುಖ ನೋಡಿದ್ರೆ ಯಾರಿಗೂ ವಿಶ್ವಾಸವೇ ಬರುವುದಿಲ್ವೇನು? ನಿನ್ನ ಮುಖ ನೋಡ್ರೆ ವಿಶ್ವಾಸ ಬರ್ತದೆ, ಆದ್ರೆ ಮುಂಗಡಕ್ಕಷ್ಟು ಮುಖ ಸಾಕಾಗುದಿಲ್ಲ ಅಂತ. ಇನ್ನು ಸ್ವಲ್ಪ ದೊಡ್ಡಬೇಕು. ಹಾಗಲ್ಲ, ಮುಖ ನೋಡಿ ಮುಂಗಡ ಕೊಡುದಾದ್ರೆ ಉಳಿದ ಕಾಗದ ಪತ್ರ ಎತ್ತಕ್ಕಾಗಿತ್ತು ಮರೆ ಅಂತ. ನನಗಂತೂ ಅರ್ಥ ಆಗುದಿಲ್ಲ ಏನ್ ಮಾಡ್ಬೇಕು ಅಂತ. ನಂಗೂ ನೀ ಹೇಳಿದಾಗ ನಂಗೂ ಅರ್ಥ ಆಗ್ತಾ ಇಲ್ಲ. ನೀನ್ ಏನ್ ಕೆಲಸ ಮಾಡ್ತಾ ಇದ್ದಿ? ಆಗ್ಲಿ, ನಿನಗ್ ಪರಿಹಾರ ನನ್ ಕೆಲಸ. ಹೌದು, ನಂದೆಂತ ಕೆಲಸ ವಿಶೇಷ ಅಂತ ಇಲ್ಲಪ್ಪ. ಮತ್ತೆ ಇಷ್ಟು ಶ್ರೀಮಂತ ಆದದ್ದು ಹೇಗೆ? ಇದೇ ಗುಟ್ಟ ನಿನಗೆ ಹೇಳ್ಕೊಟ್ರೆ ನಿನ್ನ ತಂಗಿ ಮದುವೆಯನ್ನ 8 ದಿನ 4 ದಿನಕ್ಕೆ ಮಾಡಬಹುದು ನೀನು. ಹೌದೇನು? ಖಂಡಿತ ಅಷ್ಟು ಸುಲಭ ಉಂಟು. ನನ್ನನ್ನು ನಂಬಿ ಬಂದ್ರೆ ದಯವಿಟ್ಟು ನೀ ಹೇಳಿದಾಗೆ ಕೇಳ್ತೇನೆ. ನನ್ನ ಮಾತನ್ನ ನಂಬಿಕೆ ಇದ್ದೆ ಖಂಡಿತ ಕೇಳ್ತೇನೆ. ಹೌದಾ? ನನಗೆ ಬೇರೆ ದಾರಿಯೇ ಕಾಣಿಸ್ತಾ ಇಲ್ಲ. ನಂಗೂ ಒಂದ್ ಜನ ಬೇಕಿತ್ತು ಮರೆ. ನೀನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀಯ? ಸ್ವಂತ ಉದ್ಯೋಗ ನನ್ನ ಕಾಲಲ್ಲಿ ಇಟ್ಕೊಂಡಿದ್ದಪ್ಪ ಇವತ್ತು ನಾನು. ಆಗ್ಲಪ್ಪ, ಸಂತೋಷ, ಹೆಮ್ಮೆ ಪಡ್ತಾ ಇದ್ದೆ. ಹೌದಾ? ಉದ್ಯೋಗ ಎಂತದ್ದು? ರಾತ್ರಿ ನಿದ್ದೆ ಬಿಡುದು, ಹೌದು ಹಗಲು ಹೊತ್ತು ನಿದ್ದೆ ಮಾಡುದು. ನೀನು ರಾತ್ರಿ ನಿದ್ರೆ ಬಿಡುವ ಕೆಲಸದಲ್ಲಿದ್ದೀಯ? ಹೌದು. ಅಂದ್ರೆ ದೇಶ ಕಾಯುವ ಸೈನಿಕನೇ ನೀನು. ಈ ಸೈನಿಕರೆಲ್ಲ ಗಡಿ ಕಾಯುವಾಗ ರಾತ್ರಿ ನಿದ್ರೆ ಬಿಡ್ತಾರಂತೆ. ನಿನ್ನನ್ನ ಕಾಣುವಾಗ ದೇಶ ಪ್ರೇಮ ಹೆಚ್ಚಾಗ್ತಾ ಉಂಟಪ್ಪ. ನನಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಲ್ಲ, ನೀನು ಮುಖ ನೋಡಿದ್ರೆ ಹೇಳ್ತದೆ ಸಾಯ್ತಾನೆ ಅಂತ. ಅಲ್ಲ, ನೀನೊಬ್ಬ ಶಿಸ್ತಿನ ಸಿಪಾಯಿ ಅಂತ. ಸಿಪಾಯಿಯೋ ಸಪಾಯಿಯೋ ಏನು ಮುಖದಲ್ಲಿ ವರ್ಚಸ್ಸಪ್ಪ ನಿನಗೆ? ಎಲ್ಲ ದಿವಸ ಇಷ್ಟಿರುವುದಿಲ್ಲ, ಇದು ಸ್ವಲ್ಪ ಹೊತ್ತು ಹೋಗ್ಲಿ ಮತ್ತೆ ಹೆಚ್ಚಾಗ್ತದೆ. ಆ ಸೂರ್ಯನ ಬೆಳಕು ಮುಖದ ಮೇಲೆ ಬಿದ್ದ ಹಾಗೂ ಅದರ ಪ್ರಭೆ ಹೆಚ್ಚಾಗ್ತಾ ಉಂಟು. ಹಾಗೆ ಬಿದ್ದಾಗ ಮತ್ತು ಹೆಚ್ಚಾಗ್ತಾ ಹೋಗ್ತದೆ. ಎಂತ ಮಾತಾಡ್ತೀನಿ ಮನೆ ನೋಡು, ಅವರಿಗೆ ಗೊತ್ತಿದ್ದವ್ರೆ ಈಗ ಯಾರು ಮನೆಯನ್ನು ಏನು ಒಂದು ವಿಶೇಷ ವರ್ಚಸ್ಸು ಉಂಟು ನಿನ್ನ ಹತ್ರ. ಹೆಚ್ಚು ಕಡಿಮೆ ನಾನು ಹಾಗೆ. ನನಗೂ ಆ ಉದ್ಯೋಗ ಕೊಡು, ನಾನು ಬರ್ತೇನೆ. ನಿಂಗೆ ಕೊಡ್ತೆ, ಆದ್ರೆ ಎಲ್ಲ ದಿವಸ ಪೂರ್ತಿ ಕೇಳಲಿಕ್ಕಿಲ್ಲ. ಆನಂದ ಸ್ವಲ್ಪ ಕೊಡ್ತೆ. ಅಲ್ಲ, ನನ್ನ ತಂಗಿ ಮದುವೆ ಆಗುವಲ್ಲವರೆಗೆ ಬೇಕು. ಎಂತ ಮಾತಾಡ್ತೆ? ಹೆಚ್ಚು ಕಡಿಮೆ ನಾವು ದೇಶದ ಸೈನಿಕರಿದ್ದ ಹಾಗೆ. ಹೌದಾ? ದೇಶದ ಸೈನಿಕರು ಈ ದೇಶದ ಗಡಿಯನ್ನ ಕಾಯ್ತಾರೆ. ನನ್ನ ಉದ್ಯೋಗ ಗಡಿಯನ್ನು ಕಾಯುವುದೇ, ದೇಶದ ಗಡಿಯನ್ನು, ರಾಜ್ಯದ ಗಡಿಯನ್ನು. ಆ ದಿವಸ ನಾವು ಯಾವ ಮನೆಗೆ ಹೋಗ್ತೇವೋ ಆ ಮನೆಯ ಗಡಿಯನ್ನು ಒಂದ್ಸಲ ಕಾಯುವುದು. ಅಂದ್ರೆ ಅವನ ಮನೆ ಭಾಗ ಅದನ್ನೆಲ್ಲ ಕಾಯುವುದು. ಒಂದು ದಿವಸ ಒಂದು ರಾತ್ರಿ ಮನೆ ಕಾಯುವ. ಹೌದು, ಸರಿಯಪ್ಪ. ಒಂದು ಕೈಯಲ್ಲಿ ದೊಣ್ಣೆ, ಮತ್ತೊಂದು ಕೈಯಲ್ಲಿ ಪೀಪಿ ಹಿಡ್ಕೊಂಡು ಕಾಯ್ತಾರೆ ನೋಡು. ಉತ್ತರ ಪ್ರದೇಶದವ. ನನ್ ಪುಣ್ಯ ಒಬ್ರು ಬಂದ್ರೆ 5 ತಗೊಳ್ಳು, ಶೌಚಾಲಯದ ಒಳಂತ ಹೇಳಿಲ್ಲ. ಅಲ್ಲ, ತೊಂದರೆ ಇಲ್ಲ. ಪ್ರಾಮಾಣಿಕವಾಗಿ ಒಬ್ಬ ಯಾವ ಕೆಲಸ ಮಾಡ್ತಾನೋ ಅದು ದೇವರ ಕೆಲಸ ಅಂತಲೇ ಮಾಡಬೇಕು. ಕರ್ತವ್ಯಂ ದೈವಮಾನಿಕಂ. ಕೇಳುವುದೇ ಇಷ್ಟೊತ್ತು ಕೆಲಸ ಮಾಡಿದ್ರೆ ತಂಗಿ ಮದುವೆ ನನ್ನದು ಬರು ಕೆಲಸವಿಲ್ಲ. ಏನ್ ಮಾಡುವ? ಉದ್ಯೋಗ ಕೊಡ್ಬೇಕು ಅಂತ ನನಗೆ. ನಾನು ಉದ್ಯೋಗ ಕೊಡುವವರು ಯಾರಿದ್ದಾರೆ ಹೇಳು? ಬುದ್ಧಿ ನೋಡ್ರೆ ನಮ್ ದಾರಿ ಗೊತ್ತಾ ಇವ. ಹೌದಲ್ಲ, ಅಲ್ಲ ಮರ. ಮತ್ತೆ ಗಡಿ ಕಾಯುವುದು, ಆ ಮನೆ ಗಡಿ ಕಾದು ನೇರ ಬಾಗಿಲು ಹೋಗುದಿಲ್ಲ. ಮತ್ತೆ ನೇರ ಬಾಗಿಲು ಹೋದ್ರೆ ಕಣ್ಣುಗಾವಲಿನ ಕೆಲವು ಎಲ್ಲ ಇರ್ತದೆ, ಅದರಲ್ಲಿ ನಾವು ಸಿಕ್ಕಾಕ ಬಿಡ್ತೇವೆ. ಹಾಗಾಗಿ ಆ ಪಾಗಾರನ್ನು ಹಾರಿ ಒಳಗೋಗ್ಬೇಕು. ದಾಟಿ ಹೋಗುದು ಅಭ್ಯಾಸ. ಹಾಗೆ ಮಾಡಬೇಕು.
ಯಾಕೆ ಅಂತ ಕೇಳಿದ್ರೆ ಹಾ. ಹಾಗಂತ ರಾತ್ರಿ ನಿದ್ದೆ ಬಿಡಿಸೋದು ಹಾ. ಹಗಲೊತ್ತು ಕೆಲಸ ಇಲ್ಲ ಅಂತ ಹಾ. ಹಗಲೊತ್ತು ಒಂದು ಸ್ವಲ್ಪ ಕೆಲಸ. ಹಗಲು ರಾತ್ರಿ ಎರಡೊತ್ತು ಕೆಲಸ ಮಾಡ್ತೀಯ. ನೀನ್ ನಿದ್ರೆ ಮಾಡುದು ಎಷ್ಟೊತ್ತಿಗಪ್ಪ? ನೀನ್ ನನಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತೀನಪ್ಪ. ಹೇಳು ಇಷ್ಟೆಲ್ಲ ಕಷ್ಟ ಪಡ್ತೀಯ, ಇವನ್ ಪ್ರಶಸ್ತಿ ಕೊಡಿಸ್ಬಿಡ್ತೇನೆ. ರಾತ್ರಿ ನಿದ್ರೆ ಬಿಡುವವರಿಗೆ ಹಗಲು ಹೋಗಿ ಬಿದ್ರೆ ಸಾಕಾಗ್ತದೆ. ಹೌದು. ನೀ ಹಗಲು ರಾತ್ರಿ ಎರಡೊತ್ತು ಕೆಲಸ ಮಾಡ್ತೀಯ ಅಂತ ಆದ್ರೆ ಇನ್ನೆಷ್ಟೊತ್ತಿಗೆ ಹೋಗಿ ಬಿಟ್ಕೊಳ್ಬಹುದು ನೀನೇ ಯೋಚನೆ ಮಾಡು. ಎಲ್ಲ ಒಂದ್ ದಿವಸ ಬೀಳಿದ್ರು ಅವ್ರು ಕೆಲಸ ಇದೊಂದು ಮಾಡಿ. ಸೃಷ್ಟಿ, ವಿಚಿತ್ರ ಸೃಷ್ಟಿ ನೋಡು ದೇವರದ್ದು. ಹಗಲೊತ್ತು ಹೆಚ್ಚು ಕೆಲಸ ಇಲ್ಲ. ಹ. ಹಗಲೊತ್ತು ಈಗ ಮಧ್ಯಾಹ್ನ ಹೊತ್ತಿಗೆ ನಾವು ಹೋಗುದು, ಹ. ಏನಾದ್ರು ಒಂದು ಬಟ್ಟೆ ಮಾರುದ, ಹ. ಭಿಕ್ಷೆ ಬೇಡುದ, ಹ. ಸಣ್ಣ ಒಂದು ವೇಷ ಮಾಡ್ಕೊಂಡು ಹೋಗ್ಬೇಕು. ವೇಷ. ವೇಷ ಅಂದ್ರೆ ಒಂದು ನೇಮ, ಹ. ವೇಷವೇ ಅಂತಲ್ಲ, ಹ. ಒಂದು ನೆಪ ಮಾಡ್ಕೊಂಡು ಹೋಗ್ಬೇಕು. ಹ. ಆ ಊರಲ್ಲಿ ಯಾರು ವಿಶೇಷವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ನಮ್ಗೆ ಬಟ್ಟೆ ಮಾರುವುದೇ ಉದ್ದೇಶ ಅಲ್ಲ, ಅವ್ರು ಕೇಳಿದಷ್ಟು ಕೊಟ್ಟುಕೊಂಡು ಅವ್ರಿಗೆ ಎಷ್ಟಿಗೆ ಬೇಕಾದ್ರೂ ಕೇಳಿ. ನಿನಗೆ ಲಾಭ ಬೇಡ. ಲಾಭ ನಮ್ಗೆ ರಾತ್ರಿ ಹಗಲಲ್ಲ. ಮಾತೆ ಅರ್ಥ ಆಗುದಿಲ್ಲ ನೋಡ್ ನನಗೆ. ನಮಗ್ ಲಾಭ ಆಗುದೇ ಹಗಲನ, ಅದ ರಾತ್ರಿ ಹಗಲಲ್ಲ. ಎಂತದು? ಅಲ್ಲಿ ಹೋಗುದು, ಹೋಗಿ ಕೇಳಿದಷ್ಟು ಕೊಡುದು. ಹ. ಕೊಡುವ ಮೊದಲು ಹ. ಉಳಿದೆಲ್ಲ ವಿಚಾರ ತಿಳ್ಕೊಳ್ಬೇಕು. ಹ. ಅವ್ರ ಮೇಲೆ ಯಾರ್ಯಾರು ಇರ್ತಾರೆ, ಹ. ಎಷ್ಟೊತ್ತಿ ಬರ್ತಾರೆ, ಓಹೋ, ಎಷ್ಟೊತ್ತಿ ಹೋಗ್ತಾರೆ, ಅವ್ರ ಮೇಲೆ ಅಜ್ಜಿ ಇದ್ದಾರ, ಹ. ಅಜ್ಜಿ ಮಲಗ್ತಾರ, ಕೆಮ್ಮುತ್ತಾರ, ಅಂದ್ರೆ ಈಗ ಗೊತ್ತಾಯ್ತು. ಅವ್ರು ಎಷ್ಟು ಜನ ಇದ್ದಾರೆ ಅವ್ರ ಮೇಲೆ, ಕೆಮ್ಮು ಉಳಿದವರಿಗೆ ನನಗೆ ಗೊತ್ತಾಯ್ತು. ದೊಡ್ಡ ಕೆಮ್ಮುತ್ತಾರ. ನೀನು ಜನಗಣತಿಗೆ ಹೋಗುವಲ್ವಾ? ಹೌದು. ಯಾವ ಶಾಲೆಯ ಅಧ್ಯಾಪಕನ ನೀನು? ಯಾವ್ದು? ಮಡಮಕ್ಕಿ ಶಾಲೆ ಅಧ್ಯಾಪಕ. ಅವರೇ ಅವ್ರ ಮನೆ ಬಂದು ಎಲ್ಲ ಗಣತಿ ಮಾಡಿದ. ಅಲ್ಲ ಮತ್ತೆ ಎಂತದ್ದು? ಜನಗಣತಿ ಅಲ್ಲ ಅದು. ಹ. ಅಷ್ಟು ತಿಳ್ಕೊಳ್ಬೇಕು. ಹ. ತಿಳ್ಕೊಂಡು ಹ. ಅವ್ರ ಮೇಲೆ ಎದುರುಗಡೆ ಬಾಗಿಲು ಉಂಟ, ಮತ್ತೆ ಹಿಂದ್ಗಡೆ ಮತ್ತೆ ಎರಡೂರು ಬಾಗಿಲು ಉಂಟ, ಹ. ಮತ್ತೆ ಯಾವ್ಯಾವ ಸಂಪರ್ಕ ಉಂಟು ಅವ್ರ ಮನೆಗೆ, ಹ. ಕಚ್ಚು ನಾಯಿ ಉಂಟು, ಬಗಳು ನಾಯಿ ಉಂಟು, ಅದೆಲ್ಲ ತಿಳ್ಕೊಳ್ಬೇಕು. ಹ. ಇಷ್ಟು ತಿಳ್ಕೊಂಡು ಬಂದ್ರಾಯ್ತು. ಹ. ಬಂದು ಮತ್ತೆ ಮಲ್ಕೋಬಿಟ್ರಾಯ್ತು. ಹ. ರಾತ್ರಿ ಎದ್ದು ಹೋಗುದು, ಎದ್ದು ಹೋಗುದು, ಅವ್ರ ಮೇಲೆ ಸಂಪಾದನೆ ಉಂಟು ಅಂತ ಅವ್ರ ಮನೆಗೆ ಹೋಗುದು, ಹೋಗ್ಕೊಂಡು ಬಾಗಿಲು ಬಡಿಯುವುದು, ಬಡ್ದಾಗ ತೆಗೆದ್ರಾಯ್ತು. ಮತ್ತೆ ಎಬ್ಸುದು ಬೇಡ, ಯಾಕೆ ನಿದ್ದೆ ಬಂದಿರ್ತದೆ ಅವರಿಗೆ. ನಿದ್ರಾ ಬಂದು ಮಹಾಪಾಪ, ಎಬ್ಸಬಾರ್ದು. ಬಾಗಿಲು ಅವ್ರು ತೆಗೆದೇ ಇದ್ರೆ ನಾವೇ ಬಾಗಿಲನ್ನು ಹೊಡಿಬೇಕು. ಹೊಡಿಯುವುದು? ಹೌದು. ಯಾಕೆ? ಮತ್ತೆ ಅವ್ರು ಮನುದೇವ್ರು ನೆನೆಸ್ಬಾರ್ದಪ್ಪ, ತಪ್ಪದು. ಅವರು ಬಾಗಿಲನ್ನು ಹೊಡೆದವ್ರು ಮನೆಗೆ ಹೋಗು, ಅವ್ರು ಮಲ್ಕೊಂಡಿದ್ರೆ ಅವ್ರನ್ನೆಲ್ಲ ಎಬ್ಬಿಸ್ಬಾರ್ದು. ನಮ್ಗೆ ಗೊತ್ತಿರ್ತದೆ ಹಾಗೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ. ಅವ್ರು ಸಂಪಾದನೆ ಮಾಡಿ ತೆಗಿಯೋದು, ಹೀಗಿದೊಂದು ಚೀಲ ತುಂಬಿಕೊಂಡು ಬರ್ತಾ ಇರೋದು ಅಷ್ಟೇ. ಒಮ್ಮೆ ಗೊತ್ತಿಲ್ಲದೆ ಎದ್ದು ಬೇಕಾದ್ರೆ ಒಂದ್ಸಲ ಎಬ್ಬಿಸಿ ಕೇಳ್ಬೋದು. ಕೆಲವು ಜನ ತಲೆ ದಿಂಬಡಿಗೆ ಇಟ್ಕೊಡ್ತಾರ, ಒಂದ್ಸಲ ಎಬ್ಬಿಸಿ ತೆಗೆದುಕೊಂಡು ಬರೋದು. ಒಂದ್ ಸಣ್ಣ ಕಳ್ತನ ಮಾಡುದು ಹೆಡ್ಡ ಅಂತ ತಿಳ್ಕೊಂಡೆ ನನ್ನನ್ನ. ಏ ಕಳ್ಳ, ಈ ಕಳ್ತನ ಮಾಡ್ರೆ ಮಾತ್ರ ಆಗುದ. ತಂಗಿ ಮದ್ವೆ ತಂಗಿ ಮದುವೆ ಕಳ್ತನ ಮಾಡ್ಬೇಕು. ಮತ್ತೆಂತ ಮಾಡ್ತೇವೆ? ಕಳ್ತನ ಪಾಪ ಎನ್ನುವುದು ಗೊತ್ತಿಲ್ವ ನಿನಗೆ? ಏನ್ ಮಾಡ್ತೇವೆ? ಪಾಪವನ್ನು ಮಾಡಲಾರೆ, ಕುಬೇರ ಕೂಪಕ್ಕೆ ಇಳಿಯಲಾರೆ, ಶಾಪಕ್ಕೆ ಗುರಿಯಾದರೆ ಬದುಕಿನ ರೂಪವೇ ಬದಲಾದರೆ. ಕತ್ತಲೆಯಲ್ಲಿರುವಂತ ನನಗೆ ಬೆಳಕು ತೋರಿಸು ಅಂತ ಹೇಳಿದ್ರೆ ಕತ್ತಲೆಯಲ್ಲಿ ಮಾಡುವ ಉದ್ಯೋಗವನ್ನೇ ಹೇಳ್ಕೊಟ್ಟು. ನಿರ್ಧಾರ ನಿಂದು. ಮತ್ತು ನನ್ನನ್ನ ಕತ್ತಲೆಗೆ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ. ಹೌದು. ಏಯ್, ತಮ ಸೋಮ ಜ್ಯೋತಿರ್ಗಮ, ನಿನ್ನ ತಲೆ ನಿಂದು. ತಮ ಸೋಮ ಉದ್ಯೋಗ ಎಂತ ಉದ್ಯೋಗ ಮಾಡುವುದು? ಕಳ್ಳತನ. ಚೋರಂ. ಕುಬೇರ 1000 ಸುಳ್ಳನ್ನ ಹೇಳಿಯಾದ್ರೂ ಒಂದು ಮದುವೆ ಮಾಡಿಸಬಹುದು ಅಂತ ಶಾಸ್ತ್ರ ಹೇಳ್ತದೆ. ಹೌದು. ಒಂದು ಕಳ್ಳತನ ಮಾಡಿ ಮದುವೆ ಮಾಡಿಸಬಹುದು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದ್ಯಾ? ಶಾಸ್ತ್ರಕಾರಂಗ ಆ ಕಾಲಕ್ಕೆ ಅನಿವಾರ್ಯತೆ ಬರಲಿಲ್ಲ, ಬರೀಲಿಲ್ಲ. ಎಲ್ಲ ನಾವು ಬರೀವತ್ತೀಗ ಎಲ್ಲ 1000 ಸುಳ್ಳು ಸಮ ಒಂದು ಕಳ್ಳತನ ಅಂತ ಬರ್ಬಿಡು. ಏ, ಎಲ್ಲ ನಮಗ ಅನುಕೂಲಕ್ಕೆ ಬರೆದಿರೋದು ಶಾಸ್ತ್ರ ಆಗುವುದಿಲ್ಲ. ಆ ಶಾಸ್ತ್ರ ಅನ್ನೋದೇ ಅನುಕೂಲಕ್ಕೆ ಇರೋದು. ಅನುಕೂಲ ಸಿಂಧುವೇ ಬೇರೆ. ಮತ್ತೆ ಕುಬೇರ, ಕಳ್ಳತನ ಮಾಡುವುದು ಪಾಪದ ಕೆಲಸ. ನಾವು ಏನಾದ್ರೂ ಬದುಕಿನಲ್ಲಿ ಒಳ್ಳೇದು ಮಾಡಿದ್ರೆ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ. ಅದೇ ಪಾಪ ಕರ್ಮವನ್ನ ಮಾಡಿದ್ರೆ ನಾವು ನೇರವಾಗಿ ನರಕಕ್ಕೆ ಹೋಗಬೇಕಾದೀತು. ಜಾಗ್ರತೆ. ಎಲ್ಲೋ ಕಾಣದೇ ಇರುವ ಸ್ವರ್ಗವನ್ನ ಇಲ್ಲೇ ಕಲ್ಪನೆ ಮಾಡಿಕೊಳ್ತಾ ಇದ್ದೀಯಲ್ಲ ನೀನು. ಅದರ ಬದಲು ನಾವೇ ಬದುಕಿ ದುಡಿದು ಸ್ವರ್ಗವನ್ನು ಇಲ್ಲೇ ಸೃಷ್ಟಿ ಮಾಡ್ಕೊಳ್ಬೇಕು. ಅದು ಮನುಷ್ಯನ ಲಕ್ಷಣ. ನೀನು ಹೇಗೆ ದುಡಿಯುವುದು? ಕಳ್ಳತನ ಮಾಡುವುದು. ಹೌದು. ಕಳ್ಳತನ ಮಾಡಿ ಬದುಕಿದ್ರೆ ನಾವು ಸತ್ತ ಮೇಲಲ್ಲ, ಬದುಕಿರುವಾಗಲೇ ನರಕವನ್ನು ಅನುಭವಿಸಬೇಕಾಗುತ್ತದೆ. ಅದು ಸಿಕ್ಕೋಬಿದ್ರೆ ಮಾತ್ರ. ನಾವು ಸ್ವರ್ಗ ಕಾಣುವುದು ಯಾವಾಗ ಗೊತ್ತಾ? ಯಾವಾಗ? ನಾವು ಕಡು ಬಡತನದಲ್ಲಿರುವಾಗಲೂ ಹಸಿದವರಿಗೆ ಒಂದು ಮುಷ್ಟಿ ಅನ್ನ ಹಾಕ್ತೇವೆ ನೋಡು, ಆವಾಗಲೇ ನಾವು ಸ್ವರ್ಗ ಕಾಣುವುದು. ಕಳ್ಳತನ ಮಾಡಿ ಸ್ವರ್ಗ ಕಾಣುವುದಲ್ಲ. ಹಸಿದಾಗ ಉಳಿದವ್ರಿಗೆ ಅನ್ನ ಹಾಕ್ಲಿಕ್ಕೆ ನಮ್ಗೆ ಬೇಕಲ್ಲ. ನಾವು ಹೊಟ್ಟೆ ಖಾಲಿ ಇಟ್ಟಾದ್ರೂ ಇನ್ನೊಬ್ರು ಹೊಟ್ಟೆ ತುಂಬಿಸಬೇಕು. ಅದು ಒಳ್ಳೆತನ.
ಒಳ್ಳೆ ದೊಡ್ಡ ಭಯಂಕರ ಮಾತಾಡ್ತೀನಿ ನೀನು. ಕಳ್ಳತನ ಮಾಡ್ಬೇಕಂತೆ, ಕಳ್ಳತನ. ಎಂತ ಮಾತಾಡ್ತೀನಿ ಲೆಕ್ಕ ನಾನೇ ಪ್ರಪಂಚದ ದೊಡ್ಡ ಪ್ರಥಮ ಕಳ್ಳ ಅಂತ ಮಾಡ್ಕೊಂಡ್ಯಾ? ಕಳ್ಳರು ಬಹಳಷ್ಟು ಜನ ಇರಬಹುದು, ನನಗೆ ಸಿಕ್ಕಿದ ಪ್ರಥಮ ಕಳ್ಳನೇ ನೀನು. ಬಿಟ್ಟೆ ಈ ಪ್ರಪಂಚದ ಕಳ್ಳರ ಹರಿಕಾರನೇ ನಾನೇನಲ್ಲ. ಅದಲ್ಲ ಬಿಡು, ಪ್ರವಚನಕಾರ ಆಗ್ಬಹುದಷ್ಟೇ. ಎಂತ ಪ್ರವಚನ? ಈ ಪ್ರವಚನ ಯಾರು ಕೇಳ್ತಾರೆ? ಸುಮ್ನಿರ, ಎಂತ ಮಾತಾಡ್ತೀನಿ. ಈ ಕಳ್ಳತನ ಮಾಡೋದು ನಾನೇ ಪ್ರಥಮ ಅಂತ ಮಾಡ್ಕೊಂಡ್ಯಾ? ನಿನ್ ಲೆಕ್ಕದಲ್ಲಿ ಇದು ಕೆಟ್ಟದ್ದು ಅಲ್ವೋ ಅಲ್ಲ, ನಾನು ಅಲ್ವೋ ಅಲ್ಲ. ನೋಡು ನಾನೆಂತ ನಮ್ಮ ಹಿಂದಿನವ್ರೇನು ಸಂಭಾಯಿಸ್ರ ಅಂದ್ರೆ ಇಲ್ಲಿ ಎಂತ ನಿನ್ ಲೆಕ್ಕದಲ್ಲಿ ಅವರು ಕಳ್ರೆಯ? ಹೌದು, ಹಾಗೆ ಆಯ್ತು. ಎಲ್ಲೋ ಅವಲಕ್ಕಿ ಕಲಿಸುವಾಗ ಒಂದು ಮುಷ್ಟಿ ತಿನ್ಬಹುದು. ಅದು ಕಳ್ಳತನ ಆಗ್ತದ? ಕಳ್ಳತನ ಆಗ್ತದ? ಅವ್ರು ಪಾಪ ರುಚಿ ನೋಡುವುದು ಸರಿಯಾಗಿ ಬಂದ ಭಕ್ತಾಭಿಮಾನಿಗಳಿಗೆ ಕೊಡಬೇಕಾ ಬೇಡುವ? ಭಕ್ತಾಭಿಮಾನಿಗಳು ಕೊಟ್ಟ ಸಲ ಇದ್ದವರಿಗೆಲ್ಲ ಹಂಚಿಕೊಡ್ತಾರೆ ಅವರು. ಅವ್ರು ಯಾರು ಹೇಳು? ಬ್ರಾಹ್ಮಣ ಅವ್ರು ತಿಂದ್ರು ದೇವ್ರು ತಿಂದಾಗಿ, ಕಳ್ಳ ಅಂತ ಹೇಳಲಿಕ್ಕೆ ನಾವು ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ದೇವ್ರು ತಿನ್ನುವುದೂ ಇಲ್ಲ, ಅವರೇ ತಿನ್ನುವುದೇ. ದೇವ್ರು ತಿಂದಾಗಾಯ್ತು, ಮತ್ತೆಂತದ್ದು? ಹಿಂದಿನವರೊಂದು ಅವ್ರ ಸುದ್ದಿ ಹೇಳಿದ್ದಲ್ಲ. ಮತ್ತೆ ಯಾರಣ್ಣ? ನಮ್ಮ ಹಿಂದಿನವರೊಂದು ಪುರಾಣ ಕಾಲದಲ್ಲಿ. ನೀ ಅಲ್ಲಿಗೆ ಭಯ ಆಗಿದೆ ಈಗ? ನಾನು ಭಯಂಕರಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಅವು ಕಳ್ತನ ಮಾಡಿಲ್ವಾ? ಮಾಡಿದ್ದ. ಬೆಣ್ಣೆ ಕದ್ದ, ಸೀರೆ ಕದ್ದ, ಕಡೆ ಹೆಣ್ಣು ಕದ್ದ. ಅವನನ್ನ ಕಳ್ಳ ಅಂದ್ರೆ ದೇವ್ರು ಅಂದ್ರ. ಬೆಣ್ಣೆ ಕದ್ದು ಅವ ಗಣ್ಯನಾದ, ಸೀರೆ ಕದ್ದು ಶ್ರೇಷ್ಠನಾದ, ನಾರಿ ಕದ್ದು ಮಾನ್ಯನಾಗಿದ್ದಾನೆ. ಅಷ್ಟು ಮಾಡಿದ್ರು ಅವನನ್ನು ದೇವರು ಹೇಳಿದ್ದಾರೆ. ನಾವು ಕಳ್ಳತನ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ದೇವರು ಹೇಳ್ತಾರ? ಹೇಳುದಿಲ್ವಾ? ಹಿಡಿದು ಬಡಿತಾರ? ಅವ ಹುಟ್ಟುವಾಗಲೇ ದೇವರೇ ಹುಟ್ಟಿದ್ದು. ಹೌದಣ್ಣ, ಗೊತ್ತದ ಯಾರಿಗೆ? ಕಡೆಗಲ್ವ ಆ ದಿವಸ ಗೊತ್ತಿದ್ದವ್ರು ಇದ್ರೆ ಹಂಗ್ ಮಾಡ್ತಿದ್ರ. ಎಂತದ್ದು? ಅವ ಹುಟ್ಟುತ್ತಾನೆ ಎನ್ನುವುದು ಮೊದಲೇ ಗೊತ್ತಿತ್ತು. ಹೌದು, ಭಯಂಕರ ಗೊತ್ತುಂಟು. ಭಯಂಕರ ಅಂತ ಬದುಕಿಗೆ ಬೇಕಾದಷ್ಟು ನಮ್ಗೆ ಗೊತ್ತುಂಟು. ಅಯ್ಯೋ ಆಯ್ತು, ನಿಂಗೆ ಆ ಕಾಲದ ಕಥೆ ಎರಡು ಗೊತ್ತಾಗುದಿಲ್ಲಪ್ಪ, ಬೇಡ ಬಿಡು. ಈ ಕಾಲದ ಕಥೆಯನ್ನು ಹೇಳುವ. ಎಂತದ್ದು? ಗೆಜ್ಜೆ ಪೂಜೆ ಪ್ರಸಂಗ ಗೊತ್ತುಂಟ ನಿಂಗೆ? ಕೇಳಿದ್ದೆ. ಗೆಜ್ಜೆ ಪೂಜೆ ಪ್ರಸಂಗದಲ್ಲಿ ನಾಗ ಅಂತ ಬರ್ತಾನೆ, ಖಳನಾಯಕ. ಅದರಲ್ಲಿ ಕಳ್ಳತನ ಮಾಡ್ತಿದ್ದ ನಾಗ. ಹೌದಾ? ಯಾರ್ಯಾರು ಅಲ್ಲ, ಯಾರು? ಮನೋಹರ್ ಕುಮಾರ್. ಯಾವ? ಡಿ ಮನೋಹರ್ ಕುಮಾರ್ ಕಳ್ಳತನ ಮಾಡ್ತಿದ್ರು, ಗೊತ್ತುಂಟ ನಿಂಗೆ? ವೇಷ ಮಾಡಿಕೊಂಡು. ಅಣ್ಣ, ಅವರು ನಾಗ ಎನ್ನುವ ವೇಷ ಮಾಡಿ ಕಳ್ಳತನ ಮಾಡಿದ್ದು, ಅವರೇ ಕಳ್ಳತನ ಮಾಡಿದ್ದಲ್ಲ. ಆಯ್ತಾ? ಬೇಡ ಬಿಡಪ್ಪ, ಇದು ಈ ಪ್ರಸಂಗ ಗೊತ್ತುಂಟ ನಿಂಗೆ? ಯಾವುದು? ಇದು ಈಶ್ವರಿ ಪರಮೇಶ್ವರಿ ಪ್ರಸಂಗ ಗೊತ್ತುಂಟ? ಒಂದು ಮೇಳದಲ್ಲಿ ಮೆರೆದ ಪ್ರಸಂಗವಂತೆ. ಮತ್ತೆ ಎಷ್ಟು ವರ್ಷವೂ ಚಿರಸ್ಥಾಯಿಯಾದ ಪ್ರಸಂಗ. ಎಷ್ಟೋ ಜನ ಕಲಾವಿದರ ಹೊಟ್ಟೆ ತುಂಬಿಸಿದ ಪ್ರಸಂಗ ಅಂತೆ. ಕೈ ಈ ಬದಿಗೆ ಅಂತ ತೋರಿಸ್ತೇನೆ. ಕಲಾವಿದರಿಗೆ ಹೇಳಿದ್ದು, ಕಲಾವಿದರಿಗೆ ಹೇಳಿದ್ದು. ಹೌದು, ಆ ಪ್ರಸಂಗದಲ್ಲಿ ನಿನಗಲ್ಲ, ಕಲಾವಿದರಿಗೆ ಹೇಳಿದೆ. ಈಶ್ವರಿ ಪರಮೇಶ್ವರಿ ಪ್ರಸಂಗದಲ್ಲಿ ಬೆಳೆಯೂರು ಕೃಷ್ಣಮೂರ್ತಿಯವರೇ ಕಳ್ಳತನ ಮಾಡಿಲ್ಲ ಮರೆಯ. ಅವರು ವಿಜ್ಞಾನಂದ ವೇಷ ಮಾಡ್ಕೊಂಡು ಕಳ್ಳತನ ಮಾಡಿದ್ದು. ಹೌದು, ವಿಜ್ಞಾನಂದಕ್ಕೆ ಒಬ್ಬ ವನಿತಾನಂದ ಎನ್ನುವ ಮೊಳಸತ್ತ ಮಗ ಇದ್ನಂತಲ್ಲ, ಅವ ಕಳ್ಳತನ ಮಾಡ್ಲಿಲ್ವಾ? ಉಳಿದವ್ರದ್ದು ಹೇಳು. ಬೇಡ, ಇದು ಗೊತ್ತಾಗ್ಲಿಲ್ವಾ ಅಣ್ಣ? ಈ ಪ್ರಸಂಗ ಗೊತ್ತುಂಟ ನಿಂಗೆ? ಯಾವುದು? ವಿಜಯಶ್ರೀ ಪ್ರಸಂಗ ಗೊತ್ತುಂಟ? ಪ್ರಸಿದ್ಧರಾದವರು ಬರೆದ ಪ್ರಸಿದ್ಧ ಪ್ರಸಂಗವಂತೆ. ದಿವಂಗತರಾದರೂ ಇವತ್ತಿಗೂ ಜನರ ಮಾನಸದಲ್ಲಿ ಅಮರರಾಗಿದ್ದವರು ಬರೆದಂತ ಪ್ರಸಂಗ, ಜೀವಂತ ಪ್ರಸಂಗ. ಆ ಪ್ರಸಂಗದಲ್ಲಿ ಅವ್ರ ಹೆಸರು ಹೇಳಲಿಕ್ಕೆ ನಂಗೂ ಹೆದರಿಕೆ. ನಿಂಗೆ ಅಂತ ಹೆದರಿಕೆ? ಅದಕ್ಕೆ ರಾತ್ರಿ ಹೋಗುದು, ನನ್ನ ಹೆದರಿಕೆ ಆದ್ರೆ ಇಲ್ಲಿ ಧೈರ್ಯ ಇದ್ರೆ ಹಾಗೆ ಹೋಗುದಿಲ್ವಾ? ಅದು ವಾಸುದೇವ ಸಾಮಗ್ರು, ವಾಸುದೇವ ಸಾಮಗ್ರು ಅವರೇ ಕಳ್ಳತನ ಮಾಡಿಲ್ವಾ? ನೀ ಮಾಡೋದು ದೊಡ್ಡದು ಬರೀ. ಅವ್ರು ವೇಷ ಮಾಡಿ ಕಳ್ಳತನ ಮಾಡಿದ್ದು, ಅವರೇ ಕಳ್ಳತನ ಮಾಡ್ಲಿಲ್ಲ ಕೇಳಬೇಡ. ನಾನ್ ನೋಡಿದ್ದೀನಿ ಅವರೇ ಮಾಡಿದ್ದು. ಅದು ವೇಷ ಮಾಡಿ ಅಲ್ವೇನೋ? ಹಂಗೆಂತ ಗೊತ್ತಾಯ್ತು, ಅವ್ರು ಕಡೆ ವರ್ಷೋತಿ ಗೊತ್ತಾಯ್ತು ಅವ್ರು ವೇಷ ಮಾಡಿದ್ದು. ಅದುವರೆಗೆ ಅವರೇ ನಾನು ನೀ ಕಳ್ಳಲ್ಲ, ನಿನಗೆ ಅವರೇ ಮಾಡಿದಾಗ ಕಾಣ್ತದೆ. ಬೇಡಣ, ಧರ್ಮ ಸಂಕ್ರಾಂತಿ ಪ್ರಸಂಗ ಗೊತ್ತುಂಟ ನಿನಗೆ? ಕೇಳಿದ್ದೆ. ಧರ್ಮ ಸಂಕ್ರಾಂತಿ ಪ್ರಸಂಗದಲ್ಲಿ ಬಳಕೂರು ಕೃಷ್ಣಿಯಾಜಿಯವರೇ ಕಳ್ಳತನ ಮಾಡ್ಲಿಲ್ವಾ? ಅವ್ರಿಗಿಂತ ದೊಡ್ಡ ಸಂಖ್ಯೆ ಮರೆ ನೀನು. ಇಲ್ಲಪ್ಪ, ನಿನಗೆ ನಾನು ಹೊಡೆಯುವುದು ಬೇಡ. ಇಲ್ಲಿದ್ದವರು ಅಭಿಮಾನಿಗಳೇ ಸಾಕು ನಿನಗೆ. ನಿನಗೆ ಬುಡು 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 ಹೇಳ್ಬೇಕು, ಆವಾಗಲೇ ಸರಿ ಆಗ್ತದೆ. ಗೊತ್ತಾಯ್ತು, ಎಲ್ಲರೂ ಹಿಂಗೆ ಹೇಳ್ತಾ ಇದ್ರಿ ನೀವು. ಹಾಗಲ್ಲ ಮತ್ತೆಂತದ್ದು? ಯಪ್ಪ, ಇದು ಹಿಂದವರೇ ಮಾಡಿದ್ದಾರೆ, ನೀ ಮಾಡುದು ಅಣ್ಣ. ಇದು ಬೇಡ ಅಣ್ಣ, ನಿನಗೊಂದು ಪುಣ್ಯ ಕ್ಷೇತ್ರದ ಹೇಳ್ತೆ. ಯಾವುದು?
ಮಂದರ್ತಿ ಕ್ಷೇತ್ರ ಗೊತ್ತುಂಟ ನಿಂಗೆ? ಎಲ್ಲ ಬಿಟ್ಟು ಅಲ್ಲಿ ಹೋದೆ. ಮಂದರ್ತಿ ಕ್ಷೇತ್ರದ ಹತ್ರ ಸೂರ್ಗೋಳಿ ಅಂತ ಬರ್ತದೆ. ಸೂರ್ಗೋಳಿ ಅಂತೂ ಅನ್ನುವನೇ ಒಂದು ಕಳ್ತನ ಮಾಡಿಲ್ವಾ? ಅವ ಶ್ರೀಮಂತರ ಮನೆಯಲ್ಲಿ ಕದ್ದು ಬಡವರಿಗೆ ದಾನ ಮಾಡಿದ್ದಾನೆ. ಮುಂದೊಂದು ದಿವಸ ಪ್ರಸಿದ್ಧ ಕ್ಷೇತ್ರದ ಪ್ರಸಿದ್ಧ ಮೇಳ ಮಾಡಿದ್ದಾನೆ ಗೊತ್ತಾ? ಮತ್ತೆ ಅಂತಹ ಪ್ರಸಿದ್ಧ ಮೇಳ ಮಾಡಿದವ ಅವ ಕ್ಷೇತ್ರದ ಹತ್ರ ಇದ್ದವ. ಆ ಕ್ಷೇತ್ರದಲ್ಲೇ ಹುಟ್ಟುಕೊಂಡ ಒಂದು ಸಣ್ಣ ಕಳ್ತನ ಮಾಡಿ ಒಂದ್ ಚಿಕ್ಕ ಮೇಳ ಮಾಡ್ಬೋದು. ನಿನಗೆ ಹೋಗು ಕಾಲಕ್ಕೆ ಬಂದ ಬುದ್ಧಿ ಇದು. ಮತ್ತೆ ಇರು ಕಾಲಕ್ಕೆ ಈ ಬುದ್ಧಿ ಎಲ್ಲ ಬರುವುದಿಲ್ಲ. ಸುಮ್ಮನೆ ನನ್ನನ್ನು ಕಳತನ ಕೇಳಿಬೇಡ, ನಾನು ಅದನ್ನು ಮಾಡುವುದಿಲ್ಲ. ಅಯ್ಯೋ ಅಣ್ಣ, ಕತೆ ಬೇರೆ ಜೀವನ ಬೇರೆ. ಹೌದು, ಇದು ಕಥೆಯಲ್ಲ, ನನ್ನ ಬದುಕಿದು. ಅಣ್ಣ ನಿನಗೆ ಕಳತನ ಅಂತ ನೋಡು ಪಾಪ ಹೇಳಿದ್ಯಾರು? ಪಾಪವೇ ಇದು. ಎಂತ ಪಾಪ? ಈ ಕಳತನ ಮಾಡುದು ಪಾಪ ಒಪ್ಕೊಳ್ತೇನೆ ನಾನು. ಆದ್ರೆ ನೀ ಮದುವೆ ಮಾಡುದು ಯಾರು? ಯಾವ ಕಳತನ ಮಾಡುದು ಯಾವ ಉದ್ದೇಶಕ್ಕಾಗಿ? ತಂಗಿಯ ಮದುವೆಗೆ. ತಂಗಿ ಮದುವೆ ಪಾಪವೋ ಪುಣ್ಯವ? ಅದು ಪುಣ್ಯವೇ. ಕನ್ಯಾದಾನ ಇದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಉಂಟಾ? ಒಬ್ಬ ಅಪ್ಪನಾದವ ನೀವು ಅಣ್ಣನಾದವ ಇದಕ್ಕಿಂತ ದೊಡ್ಡ ಪುಣ್ಯ ಉಂಟಾ? ಆ ಪುಣ್ಯ ಎಷ್ಟು? 100ಕ್ಕೆ 100 ಪುಣ್ಯ. ಎಲ್ಲೋ ಒಂದು ಮನುಷ್ಯ ಹುಟ್ಟಿದ ಮೇಲೆ ಕಳತನ ಮಾಡುದು, ಎಲ್ಲೋ 100ರಲ್ಲಿ ಒಂದು 25-50 ಪಾಪ. ನಿಂಗೆ 100 ಪುಣ್ಯ, ಒಂದು 50 ಪಾಪ. 100ರಲ್ಲಿ 50 ಹೋದ್ರೆ ಎಷ್ಟು ಉಳಿತಪ್ಪ? 50. ನಿಂಗೆ 25, ನೀ ಇಟ್ಕೋ 25 ನಂಗೆ ಕೊಡು ಮರೆ. 25 ಕೊಡ್ಲಿಕ್ಕೆ ಪುಣ್ಯ ಅಂತ ಸಂತೆಯಲ್ಲಿ ಸಿಕ್ಕುದಂತ ಮಾಡಿದ್ಯಾ? ಬೇಡ, 50 ನೀನೇ ಪುಣ್ಯ ಇಟ್ಕೋ. ಕಳ್ತನ ಸುಮ್ಮನೆ ನನ್ನ ತಲೆ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ ಅಷ್ಟೇ. ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳು. ಇಷ್ಟ ಔಷಧದಲ್ಲಿ ಇಷ್ಟಕ್ಕೂ ಪಾಪ ನಿಂಗೆ ತಾಗರಲ್ವಾ? ಪಾಪ ನೋಡ್ರೆ ನಿಂಗೆ ತಾಗುದಿಲ್ಲ. ಯಾಕೆ ತಾಗುದಿಲ್ಲ? ಹಾವೊಂದು ಒಬ್ಬನಿಗೆ ಕಟ್ಲಿಕ್ಕೆ ಬರ್ತದೆ. ಆಗ ಒಬ್ಬ ಬಡಿಗೆಯಿಂದ ಹೊಡಿತಾನೆ. ಹೌದು. ಹೊಡೆದ ಹಾವನ್ನ ಕೊಲ್ತಾನೆ. ಹಾವನ್ನ ಕೊಂದ ಪಾಪ ಹೌದಲ್ವಾ? ಹೌದು. ಹಾಗಿದ್ರೆ ಕೊಂದ ಪಾಪ ಎನ್ನುವುದು ಬಡಿಗೆಗ ಹೊಡೆದವನಿಗೆ? ಹೊಡೆದವನಿಗೆ. ಇಲ್ಲಿ ನೀ ಬಡಿಗೆ ಅಷ್ಟೇ, ಹೊಡೆದವನ ಪಾಪ ಯಾರಿಗೆ? ನಿಂಗ ನಂಗ? ನಿನಗೆ. ನಿಂಗೆ ಅಂತ ಪಾಪ ಮನೆ ಕಳ್ತನ ಮಾಡು ಹೇಳುದು ನಾನು, ಮಾಡಿಸುದು ನಾನು, ಮತ್ ನಿಂಗೆ ಅಂತ ಪಾಪ. ಹಾಗಾದ್ರೆ ಕಳ್ಳತನ ಮಾಡಿದ್ರು ನಾನಾಗಿ ಮಾಡುವುದಲ್ಲ. ಬಿಟ್ರು ನೀನೆ, ನಂಗೆ ಗೊತ್ತಿಲ್ಲ ನೀ ಅಲ್ಲ ಅಂತ. ನಿನ್ನ ಪ್ರಚೋದನೆಯಿಂದ ನಾನು ಪಾಪವನ್ನ ಮಾಡು ಅಷ್ಟೇ. ಅದು ಪಾಪ ಆಗುದಿಲ್ಲ. ಪಾಪ ಎಲ್ಲ ನಿನಗೆ. ಈ ಸಮಾಜ ಬೆಳೆಸಿದ್ದೆ ಕಂಡ್ರನ್ ಹಾಗೆ ಮರೆಯ ಬೇಡ, ನಾ ಬಿಡ್ಸ್ಕೊ ಬರ್ತೇನೆ ಹೋಗ ಅಂತ ಹೇಳ್ದೆ. ನನ್ನ ಸಂಪೂರ್ಣ ತಲೆ ಹಾಳು ಮಾಡಿಬಿಟ್ಟೆ ನೋಡಿ ನೀನು. ಯಾಕೆಂದ್ರೆ ನೀ ಹೇಳಿದ್ದು ನನಗೆ ಸತ್ಯ ಅಂತ ಕಾಣಿಸ್ತಾ ಉಂಟು. ಇನ್ನು ಹೆಚ್ಚು ದಿವಸ ಇಲ್ಲ. ಉದ್ಯೋಗ ಮಾಡ್ಲಿಕ್ಕೆ ಉದ್ಯೋಗ ಸಿಗಬೇಕು. ಸಿಕ್ಕಿದ್ರು ಇಷ್ಟು ಯಾರು ಕೊಡುವುದಿಲ್ಲ. ಸಾಲ ಕೊಡ್ಲಿಕ್ಕೆ ನಮ್ಮ ಮೇಲೆ ವಿಶ್ವಾಸ ಅವರಿಗೆ ಬರಬೇಕು. ಹೌದು. ಬೇಡ್ಲಿಕ್ಕೆ ಹೋದ್ರೆ ಮನಸ್ಸು ಒಪ್ಪುವುದಿಲ್ಲ. ಬೇಡಿದ್ರೆ ಎಷ್ಟು ಬೇಡಿ ಏನು ಒಂದೊಂದು 10 ಜನರು ಊಟ ಕೊಟ್ಟು ಬೇಡ್ಬೋದು ಅಷ್ಟೇ. ಅಲ್ಪಾವಧಿಯಲ್ಲಿ ಬಹಳ ಸಂಪಾದನೆ ಮಾಡ್ಲಿಕ್ಕಿದ್ದ ದಾರಿ ಕಳ್ಳತನ ಒಂದೇ. ಇನ್ನು ಅನುಮಾನವೇ ಇಲ್ಲ. ಸರಿಯಪ್ಪ, ನನಗೂ ಒಂದು ಕತೆ ನೆನಪಾಗ್ತಾ ಉಂಟು. ನೀನು ಕೃಷ್ಣನ ಕತೆ ಹೇಳಿದೆಯಲ್ಲ, ನಾನು ಸ್ವಲ್ಪ ಅದಕ್ಕಿಂತಲೂ ಹಿಂದೋಗ್ತೇನೆ. ರಾಮಾಯಣದಲ್ಲಿ ರೂಕ್ಷ ಎನ್ನುವಂತಹ ಕಾಡಬೇಡ ದಾರಿಯಲ್ಲಿ ಬರುತ್ತಾ ಇದ್ದವರ ತಲೆಯನ್ನ ಒಡೆದು ಅವರಲ್ಲಿದ್ದದ್ದನ್ನ ಕದ್ದು ಬದುಕನ್ನ ನಡೆಸುತ್ತಾ ಇದ್ದನಂತೆ. ಆ ವ್ಯಾಧನೆ ಮುಂದೊಂದು ದಿವಸ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾಗಲಿಲ್ವ? ರಾಮಾಯಣದಂತಹ ಮಹಾಕಾವ್ಯವನ್ನ ಅವ ರಚಿಸಲಿಲ್ವ? ಯಾರ ಹಣೆಯ ಬರಹ ಯಾರ ಕೈಯಲ್ಲಿ ಉಂಟೇಳು? ಇಷ್ಟ ನಿನಗೆ ಇಷ್ಟ ಅರ್ಥ ಆಗ್ಲಿಲ್ಲ. ಅವ ಕಳ್ಳತನ ಮಾಡಿ ರಾಮಾಯಣದ ಮಹಾಕಾವ್ಯವನ್ನೇ ಬರ್ದ. ನೀ ಕಳ್ಳತನ ಮಾಡಿ ಒಂದ್ ಸಣ್ಣ ಪ್ರಸಂಗಾರು ಬರಿಬಹುದು. ಪ್ರಸಂಗ ಬರೆಯುವ ಕತೆ ಹಾಳಾಗ್ಲಿ. ಮೊದಲು ತಂಗಿ ಮದುವೆ ಮಾಡಿಸ್ತೇನೆ ಆಯ್ತಾ? ಇದೇ ಇದ್ದು ಮಾಡ್ರು ಸಾಕಪ್ಪ. ನಾ ಹೇಳ್ದಾಗ ಮಾಡ ಆಯ್ತಾ? ಎಲ್ಲ ಪಾಪ ನಿನಗೆ, ನನಗಿಲ್ಲಲ್ಲ. ನಿನಗೆ ಏನೇನು ಇಲ್ಲ. ಆದ್ರೆ ಇವತ್ತೇ ಒಂದು ಶಪಥ ಮಾಡ್ತೀನಿ. ನಾನೀಗ ಕಳ್ಳತನಕ್ಕೆ ಹೊರಟದ್ದು ತಂಗಿಯ ಮದುವೆ ಮಾಡಿಸ್ಲಿಕ್ಕೆ ಅಷ್ಟೇ. ಯಾವಾಗ ತಂಗಿಯ ಮದುವೆ ಆಗ್ತದೋ ಆವಾಗಲೇ ನಾನು ಕಳ್ಳತನ ಮಾಡುವುದನ್ನು ಬಿಡ್ತೇನೆ. ನೀ ಶುರು ಮಾಡು, ಮತ್ತೆ ಯಾವಾಗ ಬಿಡ್ತೇನೆ ನೋಡುವ. ಬೇಡ ಆಯ್ತಾ? ಅಂತ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ಮೇಲೆ ಮುಗಿದು ಹೋಯ್ತು. ಹೌದಲ್ಲ? ಹೇಳಿದ್ಯಲ್ಲ? ಹೌದು. ಬರುವುದಿಲ್ಲ ಅಂದ್ರೆ ಬರುವುದಿಲ್ಲ, ಮದುವೆ ಆದ್ಮೇಲೆ. ಹೇಳಿದ್ಯಲ್ಲ? ಆಯ್ತಾ? ಆಯ್ತು. ಕಳ್ಳ 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 ಬೇರ ಕಳ್ಳ. ಯಾರಿಗಾರು ಇಷ್ಟು ಬೇಗ ಹೆಸರು ಬರ್ತದ? ನಿಂಗ್ ನೋಡಿ ಈಗಲೇ ಹೆಸರು ಬಂದಾಯ್ತಲ್ಲ. ಕಳ್ಳ ಕಳ್ಳ ಕುಬೇರ ಕಳ್ಳ ಶಾಶ್ವತ ಕಳ್ಳ ಹೇಳಿಲ್ಲ, ಸೇರಿಸುವುದಿಲ್ಲ ಅವರು. ಹೋಗುವ.